ಮೆಂತ್ಯ ಗೊಜ್ಜು ಮಾಡುವ ವಿಧಾನ. ಈ ಮೆಂತ್ಯ ಗೊಜ್ಜನ್ನು ನಾವು ಮೆಂತ್ಯದ ಹಿಟ್ಟು ಅಥವಾ ಮೆಂತ್ಯದ ಪುಡಿಯಿಂದ ಮಾಡ್ತೀವಿ. ಆ ಮೆಂತ್ಯ ಪುಡಿ ರೆಸಿಪಿ ಕೂಡ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಖಂಡಿತವಾಗ್ಲೂ ನೋಡಿ. ಮೊದಲು ಹುಣಸೆಹಣ್ಣು ನೀರಲ್ಲಿ ನೆನೆಸಿಡಿ. ನಂತರ ಬೆಲ್ಲನ ತೊಗೊಂಡು ಸ್ವಲ್ಪ ನೀರು ಹಾಕಿ ನೆನೆಸಿಡಿ. ಎಲ್ಲ ಮೆಜರ್ಮೆಂಟ್ಸ್ ಬರ್ತಿದೆ. ನಂತರ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡು ಸಾಸಿವೆನ ಹಾಕಿ ಚಿಟ ಅನ್ನಲು ಬಿಡಿ. ನಂತರ ಹಿಂಗೆ ಹಾಕಿ, ಆಮೇಲೆ ಬೆಲ್ಲ ನೀರಲ್ಲಿ ಕರಗಿರುತ್ತಲ್ಲ, ಅದು ಕರಗ್ತಿದ್ದಂಗೆ ನಾವು ಮೆಂತ್ಯದ ಪುಡಿ ಬೆರೆಸಿ, ಇದ್ರ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಗಂಟು ಬರ್ದಂಗೆ ಚೆನ್ನಾಗಿ ಬೆರೆಸಿ, ಆಮೇಲೆ ನಾವು ಹುಣಸೆಹಣ್ಣು ಏನು ನೆನೆಸಿದ್ವೋ ಅದರ ನೀರು ಕೂಡ ಇದರಲ್ಲಿ ಹಾಕಿ ಬೆರೆಸಿ, ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಎಲ್ಲವನ್ನು ಬೆರೆಸಿದರೆ ಈ ಬಾಣಲಿಗೆ ಹಾಕಿ ಒಂದು 5 ನಿಮಿಷ ಕುದಿಯಲು ಬಿಡಿ. ಕುದ್ದ ನಂತರ ರುಚಿಕರವಾಗಿರುವಂತಹ, ಆರೋಗ್ಯಕರವಾಗಿರುವಂತಹ, ಬಹಳ ಸುಲಭ ರೆಸಿಪಿ ಮೆಂತ್ಯದ ಗೊಜ್ಜು ಸವಿಯಲು ಸಿದ್ಧವಾಗುತ್ತದೆ. ನೀವು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ, ದೋಸೆ ಯಾವುದ್ರ ಜೊತೆನಾರ ತಿನ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.